ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ವಿಪಿಯು ವರ್ಲ್ಡ್ ಚಾನೆಲ್ಗೆ ಆಧಾರದ ಸ್ವಾಗತ ಸುಸ್ವಾಗತ. ಇಂದಿನ ನಮ್ಮ ವಿಡಿಯೋದಲ್ಲಿ ಪ್ರತಿಯೊಬ್ಬ ಕಾರ್ ಮಾಲೀಕರು ಕೂಡ ತಿಳ್ಕೊಳ್ಬೇಕಾದ ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ. ಅದೇ ವೀಲ್ ಅಲೈನ್ಮೆಂಟ್ ಮತ್ತು ವೀಲ್ ಬ್ಯಾಲೆನ್ಸಿಂಗ್ ಅಂತ. ನಾವು ಕಾರನ್ನು ಪ್ರತಿದಿನ ಬಳಸ್ತೀವಿ, ಆದರೆ ಕಾರಿನ ಟೈರ್ಗಳು ಸರಿಯಾಗಿ ನೆಲಕ್ಕೆ ಸಂಪರ್ಕ ಹೊಂದಿದಾವೆ ಅಂತೇಳಿ ನಾವು ನೋಡಲ್ಲ. ಸ್ಟೀರಿಂಗ್ ಸರಿಯಾಗಿ ದಿಕ್ಕಿನಲ್ಲಿ ಕೆಲಸ ಮಾಡುತ್ತಿದೆ ಅದನ್ನು ಕೂಡ ಗಮನಿಸಲ್ಲ. ಟೈರ್ಗಳು ಸಮನಾಗಿ ಸವೆದುಕೊಳ್ಳುತ್ತಿವೆ ಅದನ್ನು ಕೂಡ ನೋಡಲ್ಲ. ಕಾರು ವೇಗದಲ್ಲಿ ಚಲಿಸುವಾಗ ಕಂಪನ ಉಂಟಾಗ್ತಾ ಇದೆಯೇ ಅದನ್ನು ಕೂಡ ನಾವು ಗಮನಿಸಲ್ಲ. ಇಂಥ ಪ್ರಶ್ನೆಗಳಿಗೆ ನಾವಿವತ್ತು ಉತ್ತರವನ್ನು ತಿಳಿದುಕೊಳ್ಳೋಣ ಬನ್ನಿ. ಇದು ಬಹಳ ಮುಖ್ಯ. ಇದಕ್ಕಾಗಿ ನಾನು ಆಧುನಿಕ ವಾಹನ ಸರ್ವಿಸ್ ಸೆಂಟರ್ನಲ್ಲಿ ಈ ಅತ್ಯಾಧುನಿಕ ಯಂತ್ರಗಳನ್ನು ಬಳಸಲಾಗ್ತಾ ಇದೆ. ಅವುಗಳಲ್ಲಿ ತುಂಬ ಅತ್ಯುತ್ತಮ ರೀತಿಯಲ್ಲಿ ಯಾವುದಪ್ಪ ಇದೆ ಅಂದರೆ ಅಮೆರಿಕ ಮೂಲದ ಹಂಟರ್ ಇಂಜಿನಿಯರಿಂಗ್ ಕಂಪನಿಯ ಉಪಕರಣಗಳು ಪ್ರಮುಖವಾಗಿದೆ ಸ್ನೇಹಿತರೆ. ನಾನು ನನ್ನ ವಿಸ್ಟಾ ಗಾಡಿಗೆ ಮುಂದ್ಗಡೆ ಎರಡೂ ಕೂಡ ಶಾಕ್ ಅಬ್ಸರ್ನ ನಾನು ನಿನ್ನೆ ಚೇಂಜ್ ಮಾಡಿಸ್ದೆ. ಆಗ ಮಾಡಿಸುವಾಗ ಅರೌಂಡ್ 9 ಗಂಟೆ ನೈಟ್ ಆಗಿಬಿಡ್ತು. ಅಷ್ಟರಲ್ಲಿ ವೀಲ್ ಅಲೈನ್ಮೆಂಟು ವೀಲ್ ಬ್ಯಾಲೆನ್ಸಿಂಗ್ ಮಾಡಿಸ್ಬೇಕು ಸರ್ ಅಂತಂದರು. ಬಟ್ ಆ ಟೈಮಲ್ಲಿ ಯಾರೂ ಇರಲಿಲ್ಲ. ಹಾಗಾಗಿ ನಾನೇನು ಮಾಡಿದೆ, ಇವತ್ತು ಸ್ವತಂತ್ರ ದಿನಾಚರಣೆ ಫ್ಲಾಗ್ ಹಾಸ್ಟಿಂಗ್ ಎಲ್ಲ ಆದಮೇಲೆ ನಾನು ವೀಲ್ ಬ್ಯಾಲೆನ್ಸಿಂಗ್ಗೆ ಮತ್ತು ವೀಲ್ ಅಲೈನ್ಮೆಂಟ್ ಮಾಡಲಿಕ್ಕೆ ಶ್ರೀ ದುರ್ಗಾಂಬಿಕಾ ವೀಲ್ ಅಲೈನ್ಮೆಂಟ್ ಮತ್ತು ಎಮಿಷನ್ ಟೆಸ್ಟಿಂಗ್ ಸೆಂಟರ್ ಅಂತೇಳಿ, ಅದು ಹದಡಿ ರೋಡಲ್ಲಿ ಮಾಗನೂರು ಬಸಪ್ಪ ಪೆಟ್ರೋಲ್ ಬಂಕ್ ಇದೆಯಲ್ಲ, ಅದ್ರ ಬ್ಯಾಕ್ ಸೈಡ್ ಇದೆ. ವೀಲ್ ಬ್ಯಾಲೆನ್ಸಿಂಗ್ ಯಾವಾಗ ಮಾಡಿಸ್ಬೇಕನ್ನೋದು ಬಹಳ ಇಂಪಾರ್ಟೆಂಟು. ಕಾರು ವೇಗ ಹೆಚ್ಚಿಸಿದಾಗ ಸ್ಟೀರಿಂಗ್ ಅಥವಾ ವೆಹಿಕಲ್ನ ವೈಬ್ರೇಷನ್ ಕಾಣಿಸ್ಕೊಳ್ಳುತ್ತೆ. ಆಗ ವೈಬ್ರೇಷನ್ ಕಾಣ್ತು ಅಂತಂದರೆ ವೀಲ್ ಬ್ಯಾಲೆನ್ಸಿಂಗ್ ಮಾಡಬೇಕಾಗುತ್ತೆ. ಒಂದು ಸಲ ವೀಲ್ ಬ್ಯಾಲೆನ್ಸಿಂಗ್ ಮಾಡಿದರೆ 10,000 ಕಿಲೋಮೀಟರ್ ಆದ ನಂತರ ಮಾಡಿಸ್ಬೇಕು. ಬಟ್ ಇಟ್ ಡಿಪೆಂಡ್ ಅಪಾನ್ ದ ಡ್ರೈವರು ಯಾವ ರೀತಿ ಡ್ರೈವಿಂಗ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೀಗೆ ವೀಲ್ ಬ್ಯಾಲೆನ್ಸಿಂಗ್ನ ಪರಿಶೀಲನೆ ಮಾಡ್ಬೋದು. ಹೊಸ ಟೈರ್ ಹಾಕಿದಾಗಲೂ ಕೂಡ ಟೈರ್ ಫಿಟ್ಟಿಂಗ್ ಮತ್ತು ಬ್ಯಾಲೆನ್ಸಿಂಗ್ ಸರಿಯಾಗಿ ಮಾಡೋದು ಬಹಳ ಮುಖ್ಯವಾಗಿರುತ್ತೆ. ಆದರೆ ವೈಬ್ರೇಷನ್ಗೆ ಬ್ಯಾಲೆನ್ಸಿಂಗ್ ಮಾತ್ರ ಕಾರಣ ಅಂತೇಳಿ ಊಹಿಸಬಾರ್ದು ಸ್ನೇಹಿತರೆ. ಸಮ್ಟೈಮ್ ಏನಾಗುತ್ತೆ, ಬೆಂಟ್ ಆದರೆ, ರಿಮ್ ಬೆಂಡ್ ಆದರೆ, ಟೈರ್ ಡ್ಯಾಮೇಜ್ ಆದರೆ, ಸಸ್ಪೆನ್ಷನ್ ಆದರೆ ಈ ಸಮಸ್ಯೆ ಬರುತ್ತೆ. ಅಥವಾ ಬೇರೆ ಮೆಕ್ಯಾನಿಕಲ್ ಕಾರಣ ಇದ್ದರೂ ಕೂಡ ಇಂಥದ್ದೊಂದು ಸಮಸ್ಯೆ ಬರುತ್ತೆ. ಹಾಗೇನೆ ನಾವು ವೀಲ್ ಅಲೈನ್ಮೆಂಟ್ ಯಾವಾಗ ಮಾಡಿಸ್ಬೇಕು ಅನ್ನೋದು ಕೂಡ ತಿಳ್ಕೋಬೇಕಾಗುತ್ತೆ. ಪ್ರತಿ 5,000 ಕಿಲೋಮೀಟರ್ಗೆ ಏನು ಗಾಡಿ ಓಡಿಸಿದ ಮೇಲೆ ವೀಲ್ ಅಲೈನ್ಮೆಂಟ್ ಮಾಡಿಸ್ಬೇಕಾಗುತ್ತೆ. ಇಲ್ಲ ಅಂದರೆ ಅದು ಕೂಡ ಹೇಗೇನು ಡ್ರೈವರ್ ಕಂಡೀಷನು, ಯಾವ ರೋಡಲ್ಲಿ ಓಡಿಸ್ತಾ ಇದ್ದಾರೆ, ಯಾವ ರೀತಿ ಅದನ್ನು ಮೇಂಟೈನ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸಾಮಾನ್ಯವಾಗಿ ಯಾವ್ಯಾವ ಸಂದರ್ಭಗಳಲ್ಲಿ ಅಲೈನ್ಮೆಂಟ್ನ ಪರಿಶೀಲನೆ ಮಾಡೋದು ಒಳ್ಳೆಯದು ಅಂತೇಳಿ ನಿಮಗೆ ಹೇಳ್ತೀನಿ ಸ್ನೇಹಿತರೆ. ಕಾರು ಒಂದು ಕಡೆ ಎಳೆಯುತ್ತಿದ್ದರೆ, ಅಂದರೆ ಒಂದು ಕಡೆ ಎಳಿತಾ ಇರುತ್ತೆ, ಲೆಫ್ಟು ಅಥವಾ ರೈಟು ಎಳಿತಾ ಇದ್ದರೆ ವೀಲ್ ಬ್ಯಾಲೆನ್ಸಿಂಗ್ ಮಾಡಬೇಕಾಗುತ್ತೆ. ಅಥವಾ ಸ್ಟೀರಿಂಗ್ ವೀಲ್ ನೇರವಾಗಿ ಇರದೇ ಇದ್ದರೆ, ಅಲ್ಲ ಟೈರ್ ಒಂದು ಭಾಗದಲ್ಲಿ ಹೆಚ್ಚು ಸವಿದ್ಕೊಂಡಿದ್ರೆ, ಅಂದರೆ ಟೈರು ಬ್ಯಾಲೆನ್ಸ್ ಆಗಿ ಸವಿಬೇಕಾಗುತ್ತೆ. ಆದರೆ ಒಂದು ಕಡೆ ಜಾಸ್ತಿ ಸವಿದಿದ್ರೆ ಅಂಥದ್ದು ಮಾಡಬೇಕಾಗುತ್ತೆ. ಇಲ್ಲ ದೊಡ್ಡ ಪ್ಯಾಥೋಲ್ ಅಥವಾ ಗುಂಡಿಗೆ ಕಾರ್ ಏನಾದರೂ ಬಿದ್ದಿದ್ರೆ, ಅಥವಾ ಆಕ್ಸಿಡೆಂಟ್ ಆದರೆ, ಅಥವಾ ಸಸ್ಪೆನ್ಷನ್ ರಿಪೇರಿ ಬಂದರೆ, ಅಥವಾ ಹೊಸ ಟೈರ್ ಏನಾದರೂ ಹಾಕಿದರೆ, ಅಥವಾ ಸ್ಟೀರಿಂಗ್ ಅಥವಾ ಸಸ್ಪೆನ್ಷನ್ ಭಾಗಗಳನ್ನು ಬದಲಾವಣೆ ಮಾಡಿದರೆ, ಈ ಥರ ಪ್ರತಿಯೊಂದು ವಾಹನಕ್ಕೂ ಒಂದು ಮ್ಯಾನುಫ್ಯಾಕ್ಚರ್ ಸ್ಪೆಸಿಫಿಕೇಷನ್ ಅಂತಿರುತ್ತೆ. ಹಾಗಾಗಿ ಬೇರೆ ಬೇರೆ ವಾಹನಕ್ಕೆ ಬೇರೆ ಬೇರೆ ಮ್ಯಾನುಫ್ಯಾಕ್ಚರಿಂಗ್ ಸ್ಪೆಸಿಫಿಕೇಷನ್ ಇರೋದ್ರಿಂದ ನಾವು ಎಲ್ಲಿ ಅದನ್ನು ಈ ವೀಲ್ ಅಲೈನ್ಮೆಂಟ್ ಮಾಡಿಸ್ಬೇಕು ಅಂಥೇಳಿ ಬಹಳ ಇಂಪಾರ್ಟೆಂಟ್. ನಾವೇನು ಮಾಡ್ತೀವಿ, ಎಲ್ಲೋ ಒಂದು ಕಡೆ ವೀಲ್ ಅಲೈನ್ಮೆಂಟು ಸಸ್ಪೆನ್ಷನ್ ಮಾಡ್ರಪ್ಪ ಅಂತೇಳಿ ಹೋಗ್ತೀವಿ, ಬ್ಯಾಲೆನ್ಸಿಂಗ್ ಮಾಡಿ ಅಂತ ಹೋಗ್ತೀವಿ. ಆದರೆ ಇದು ತಿಳ್ಕೊಳ್ಬೇಕಾದ ಒಂದು ವಿಷಯ. ಈಗ ನಾನೇನು ನಿಮಗೆ ತೋರಿಸ್ತಾ ಇದ್ದೀನಿ, ಇದು ಅಮೇರಿಕಾ ಬೇಸ್ಡ್ ಕಂಪ್ನಿದಿದು. ಇದು ಬಹಳ ಈ ಒಂದು ವೀಲ್ ಅಲೈನ್ಮೆಂಟ್ ಇದೆಯಲ್ಲ, ಯಾವ ಗಾಡಿಗೆ ಬೇಕಾದರೂ ಕೂಡ ಇದನ್ನು ವೀಲ್ ಅಲೈನ್ಮೆಂಟ್ ಮಾಡ್ಬೋದು. ಹಾಗೆ ಅಕ್ಯುರೇಟ್ ನಂಬರ್ ಕೂಡ ಇದು ಕೂಡ ಸ್ಪೆಸಿಫಿಕೇಷನ್ ಕೊಡ್ತಾ ಇರುತ್ತೆ. ಆ ಒಂದು ವೆಹಿಕಲ್ದು ಏನು ಸ್ಪೆಸಿಫಿಕೇಷನ್ ಇದೆ ಅದಕ್ಕೆ ಮ್ಯಾಚ್ ಮಾಡುತ್ತೆ. ಅದನ್ನು ನೀವು ನೋಡ್ಬೋದು ಸ್ನೇಹಿತರೆ. ಹಾಗೆ ಈ ಜಾಗದಲ್ಲಿ ದುರ್ಗಾಂಬಿಕಾ ವೀಲ್ ಅಲೈನ್ಮೆಂಟ್ ಆ್ಯಂಡ್ ಎಮಿಷನ್ ಟೆಸ್ಟಿಂಗ್ ಸೆಂಟರ್ ಅಂತ ಏನಿದೆ ನೋಡಿ, ಇಲ್ಲಿ ಎಮಿಷನ್ ಟೆಸ್ಟಿಂಗ್ ಕೂಡ ಮಾಡ್ತಾ ಇದ್ದಾರೆ. ವಾಹನ ಹೊಗೆ ತಪಾಸಣಾ ಕೇಂದ್ರ ಅಂತೇಳಿ ಇಲ್ಲಿದೆ, ಅದೇ ಶಾಪಲ್ಲಿದೆ. ಸೊ ಹಾಗಾಗಿ ಅದನ್ನು ಕೂಡ ನೀವು ನಿಮ್ಮ 2 ವೀಲರ್ ಆಗಿರ್ಬೋದು ಅಥವಾ 4 ವೀಲರ್ ಆಗಿರ್ಬೋದು, ಅದನ್ನು ಕೂಡ ನೀವು ಇಲ್ಲಿ ಮಾಡಿಸ್ಕೋಬೋದು. ಹೀಗೆ ಅನೇಕ ವಿಚಾರಗಳು ಕೂಡ ನಾನು ಅವ್ರ ಹತ್ರ ಚರ್ಚೆ ಮಾಡಿದೆ. ನನಗೆ ಸಾಕಷ್ಟು ವಿಷಯಗಳು ಗೊತ್ತಿರಲಿಲ್ಲ. ನಂದು ಕೂಡ ಒಂದು ವಾಹನ ಇದೆ. ನಾನು ಎಲ್ಲಾದರೂ ಒಂದು ವೀಲ್ ಅಲೈನ್ಮೆಂಟು ಅಥವಾ ವೀಲ್ ಬ್ಯಾಲೆನ್ಸಿಂಗ್ ಮಾಡಿಸ್ಕೊಳ್ತಾ ಇದ್ದೆ. ಬಟ್ ಅವ್ರು ಹೇಳಿದ ಮೇಲೆ ನನಗೆ ಗೊತ್ತಾಯಿತು ಯಾಕೆ ಇಷ್ಟೊಂದು ಇಂಪಾರ್ಟೆಂಟು
ಈ ಪರ್ಟಿಕ್ಯುಲರ್ ಒಂದು ವೀಲ್ ಅಲೈನ್ಮೆಂಟ್ ಅದೇ ಮೆಷಿನಲ್ಲಿ ಮಾಡಿಸಿದರೆ ತುಂಬ ಅನುಕೂಲ ಆಗುತ್ತೆ, ಅಕ್ಯುರೇಟಾಗಿ ಆಗುತ್ತೆ ಅಂತೇಳಿ ಅವ್ರು ನನಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಅಂತೇಳಿ ತಾವೇ ಕೇಳಿ ಸ್ನೇಹಿತರೆ. ಸರ್ ನಮಸ್ಕಾರ. ಸರ್ ತಮ್ಮ ಹೆಸರೇನು ಸರ್? ಸುನಿಲ್ ಅಂತ ಸರ್. ತಮ್ಮ ಈ ಶಾಪ್ ಇದೆಯಲ್ಲ, ಇದು ಏನು ಶಾಪ್ ಸ್ವಲ್ಪ ಹೇಳಿ ಸರ್. ಇದು ವೀಲ್ ಅಲೈನ್ಮೆಂಟ್ ಬೇಸಿಕಲಿ ಬಂದು ವೀಲ್ ಅಲೈನ್ಮೆಂಟ್ ಅಲೈನ್ಮೆಂಟ್ ಕಾರ್ಗಳಿಗೆ ವೀಲ್ ಅಲೈನ್ಮೆಂಟ್ ಬರುತ್ತೆ, ಟೈರ್ ಚೇಂಜ್ ಬರುತ್ತೆ, ವೀಲ್ ಬ್ಯಾಲೆನ್ಸಿಂಗ್ ಬರುತ್ತೆ. ಸೊ ಟೂ ವೀಲರ್ಗೂ ವೀಲ್ ಚೇಂಜ್ ವೀಲ್ ಬ್ಯಾಲೆನ್ಸಿಂಗ್ ಎಲ್ಲ ಮಾಡ್ತೀವಿ. ಪ್ಲಸ್ ಹೊಸ ಟೈರ್ಗಳು ಸಿಗುತ್ತೆ ಕಾರಿಗೆ ಆಗಲಿ ಟೂ ವೀಲರ್ಗೆ ಆಗಲಿ ಹೊಸ ಟೈರ್ ಫಿಟ್ಟಿಂಗು, ಬ್ಯಾಲೆನ್ಸಿಂಗು, ಅಲೈನ್ಮೆಂಟು ಅದೆಲ್ಲ ಮಾಡ್ತೀವಿ. ಜೊತೆಗೆ ಎಮಿಷನ್ ಟೆಸ್ಟಿಂಗು ಮಾಡ್ತೀವಿ ಸರ್. ಎಮಿಷನ್ ಟೆಸ್ಟಿಂಗು ಮಾಡ್ತೀರಿ ಸರ್. ಈಗ ಇದು ಶಾಪ್ ಹೆಸರೇನು ಸರ್? ಇದು ಮಳಿಗೆದು ಶ್ರೀ ದುರ್ಗಾಂಬಿಕಾ ವೀಲ್ ಅಲೈನ್ಮೆಂಟ್ ಅಂಡ್ ಎಮಿಷನ್ ಟೆಸ್ಟಿಂಗ್ ಸೆಂಟರ್ ಅಂತ ಹೇಳಿ. ದುರ್ಗಾಂಬಿಕಾ ವೀಲ್ ಅಲೈನ್ಮೆಂಟ್ ಎಮಿಷನ್ ಟೆಸ್ಟಿಂಗ್ ಎಮಿಷನ್ ಟೆಸ್ಟಿಂಗ್ ಎಲ್ಲಿ ಬರುತ್ತೆ ಸರ್ ಲೊಕೇಶನ್? ಇದು ದಾವಣಗೆರೆಯಲ್ಲಿ ಸರ್. ದಾವಣಗೆರೆಯಲ್ಲಿ ಅದನಿ ರೋಡ್ ಮಾಗ್ನೂರು ಬಸಪ್ಪ ಪೆಟ್ರೋಲ್ ಬಂಕ್ ಇದೆ, ಅದ್ರ ಪಕ್ಕದಲ್ಲೇ ಬರುತ್ತೆ ಸರ್. ಸೆಂಟ್ ಜಾನ್ಸ್ ಸ್ಕೂಲ್ಗೆ ಹೋಗೋ ರೋಡಲ್ಲಿ, ಸೆಂಟ್ ಜಾನ್ ಸ್ಕೂಲ್ಗೆ ಹೋಗೋ ರೋಡಲ್ಲಿ ಇದೆ ಇದು ಸರ್. ಈಗ ಗ್ರಾಹಕರು ಈಗ ಕಾರ್ ತರ್ತಾರೆ ಅಂದ್ಕೊಳ್ಳಿ, ಕಾರ್ ತಂದಾಗ ವೀಲ್ ಅಲೈನ್ಮೆಂಟ್ ಮಾಡ್ತೀರಿ, ಏನು ಚಾರ್ಜಸ್ ಎಲ್ಲ ಮಾಡ್ತೀರಿ ಸರ್? ಅದು ಕಾರ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಈಗ ಸಣ್ಣ ಕಾರ್ಗಳಿಗೆ ಒಂದು ರೇಟ್ ಇದೆ, ದೊಡ್ಡ ಕಾರ್ಗಳಿಗೆ ಒಂದು ರೇಟ್ ಇದೆ. ಒಂದು 100 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ, 100, 150, 200 ಆ ಥರ. ವೀಲ್ ಅಲೈನ್ಮೆಂಟ್ಗೆಲ್ಲ 300 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ, 300ರಿಂದ 700, 800, 1000 ರೂಪಾಯಿ ತನಕ ಇದೆ. ವೆಹಿಕಲ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಸೊ ನೀವು ವೀಲ್ ಅಲೈನ್ಮೆಂಟು ಇಷ್ಟೇ ಮಾಡೋದು. ಈಗ ಟೈರ್ ಎಲ್ಲ ಯಾವ್ಯಾವ ಕಂಪ್ನಿ ಟೈರ್ಸ್ ಎಲ್ಲ ಎಲ್ಲ ಬ್ರ್ಯಾಂಡ್ಸ್ ಮಾಡ್ತೀರಿ. ಸೊ ಏನಾದರೂ ಮಾರ್ಜಿನ್ ಇದೆಯಾ ನಮ್ಮ ಗ್ರಾಹಕರಿಗೆ? ಏನೋ ಡಿಸ್ಕೌಂಟು ಆ ಥರ ಏನಾದರೂ ಎಲ್ಲ ಕಡೆ ಮಾಡ್ತಾ ಇರ್ತಾರೆ? ಮಿಷನರಿ ಚೆನ್ನಾಗಿದೆ, ಒಳ್ಳೆ ಬೆನಿಫಿಟ್ ರೇಟಲ್ಲಿ ಮಾಡ್ಕೊಡ್ತೀವಿ ಸರ್. ಬೆನಿಫಿಟ್ ರೇಟಲ್ಲಿ ಮಾಡ್ತೀರಿ. ಸೊ ನೀವು ಟೈರ್ ಚೇಂಜ್ ಮಾಡೋದು, ವೀಲ್ ಅಲೈನ್ಮೆಂಟ್ ಮಾಡೋದು, ಮತ್ತು ಎಮಿಷನ್ ಟೆಸ್ಟ್ ಮಾಡೋದು. ಆಮೇಲೆ ಇನ್ನು ಕಾರ್ದೇನೋ ಇಟ್ಕೊಂಡಿದ್ರಲ್ಲ ಸರ್, ಇಲ್ಲಿ ಏನೋ ಸಾಮಾನು ಇಟ್ಕೊಂಡಿದ್ರೆ ಘಮ ಘಮ ಅನ್ನೋದು ಪರ್ಫ್ಯೂಮ್ ಸರ್. ಪರ್ಫ್ಯೂಮ್ಸ್ ಕಾರ್ಗೆಲ್ಲ ಹಾಕೊಳ್ಳೋದು, ಅಂದರೆ ಕಾರಲ್ಲಿ ಕೂತ್ಕೊಂಡಾಗ ಅವರು ಫ್ರೆಶ್ ಆಗಿರಬೇಕು. ಓಕೆ ಸರ್. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಓಪನ್ ಇರುತ್ತೆ ತಮ್ಮದು? 9:30ಯಿಂದ ರಾತ್ರಿ 8 ಗಂಟೆ. 9:30ಯಿಂದ ರಾತ್ರಿ 8 ಗಂಟೆ. ಏನಾದರೂ ಹಾಲಿಡೇಸ್ ಮಾಡ್ತೀರಾ ಸರ್? ಸಂಡೇ ಸರ್ ಮಧ್ಯಾಹ್ನದ ಮೇಲೆ 2 ಗಂಟೆ ಮೇಲೆ ಹಾಲಿಡೇ. ಮಧ್ಯಾಹ್ನ 2 ಗಂಟೆ ಮೇಲೆ ಹಾಲಿಡೇ ಮಾಡ್ತೀರಿ. ಸೊ ಇನ್ನೇನು ಹೇಳೋಕ್ಕೆ ಹೇಳ್ತೀರಿ ಸರ್? ತಮ್ಮ ಎಕ್ಸ್ಪೀರಿಯನ್ಸು ಯಾವ ಥರ ಇದೆ? ಇಲ್ಲಿ ಏನು ಗ್ರಾಹಕರು ಬರ್ತಾ ಇದ್ದಾರಾ? ಕಾರೆಲ್ಲ ಕಾರ್ ನಡೀತಿದೆ, ಬರ್ತಾ ಇದ್ದಾರೆ. ನಮ್ಮದು ಮಿಷನರಿ ಎಲ್ಲ ಚೆನ್ನಾಗಿದೆ. ಅಂಟರ್ ಅಂತ ಹೇಳಿ USA ಬ್ರ್ಯಾಂಡ್ ನಮ್ಮದು. ಹೌದು. ಇಡೀ ವರ್ಲ್ಡಲ್ಲೇ ಬೆಸ್ಟ್ ಮಿಷನ್ ಸರ್ ಇದು. ವೀಲ್ ಅಲೈನ್ಮೆಂಟಲ್ಲಾಗಲಿ ಬ್ಯಾಲೆನ್ಸಿಂಗ್ ಎಲ್ಲ. ಹೌದಾ ಸರ್? ಓಕೆ. ಇಡೀ ವರ್ಲ್ಡಲ್ಲೇ ಬೆಸ್ಟ್ ಮಿಷನ್ಸ್ ಇದು. ಹಾಗಾಗಿ ನಮಗೆ ರೀಡಿಂಗ್ಸ್ ಚೆನ್ನಾಗಿ ಬರುತ್ತೆ, ಎರರ್ಸ್ ಇರಲ್ಲ, ಪುಲ್ಲಿಂಗ್ ಇರಲ್ಲ, ವೈಬ್ಲಿಂಗ್ ಇರಲ್ಲ. ಅದೆಲ್ಲ ನಮಗೆ ಚೆನ್ನಾಗಿ ವರ್ಕ್ ಮಾಡ್ತಾ ಇದೆ ಸರ್ ಮಿಷನ್ಸ್. ಈಗ ಜನರಲಿ ನಾನೀಗ ಮಾಡಿಸಿದ್ದೀನಿ ಅಂದ್ಕೊಳ್ಳಿ ಸರ್, ತಮ್ಮದು ಎಷ್ಟು ದಿನ ಆದಮೇಲೆ ಮತ್ತೆ ಮಾಡಿಸ್ಬೇಕು? ಎವ್ರಿ 5000ಗೆ ಅಲೈನ್ಮೆಂಟ್ ಬರುತ್ತೆ. ಎವ್ರಿ 5000ಗೆ ಅಲೈನ್ಮೆಂಟ್ ಬರುತ್ತೆ. ಎವ್ರಿ 10,000ಗೆ ಬ್ಯಾಲೆನ್ಸಿಂಗ್, ಅಲೈನ್ಮೆಂಟ್, ರೊಟೇಷನ್ ಈ ಥರ ಬರುತ್ತೆ. ಓಕೆ. ವೆಹಿಕಲ್ ಮೇಂಟೈನ್ ಹೆಂಗೆ ಮಾಡ್ತೀರಾ ಆ ಥರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಂ, ಈ ಹಂಟರು ಇಂಜಿನಿಯರಿಂಗ್ ಅಂತ ಹೇಳಿ. ಓಕೆ. USA ಬ್ರ್ಯಾಂಡ್. ಇಂಪೋರ್ಟ್ ಮಾಡಿದ ಮಿಷನ್ಸ್ ಸರ್. USA ಇಂದ ಇಂಪೋರ್ಟ್ ಮಾಡಿದ್ದೀರಿ? ಓಕೆ. ನಾವು ಬೇರೆ ಬೆಂಗಳೂರಲ್ಲಿ ಡೀಲರ್ ಅವರಿಂದ ತಗೊಂಡ್ಬಂದು. ಹಾಂ ಹಾಂ. ಇದರಲ್ಲಿ ರೀಡಿಂಗ್ಸ್ ಎಲ್ಲ ಚೆನ್ನಾಗಿ ಬರುತ್ತೆ ಸರ್. ವರ್ಲ್ಡಲ್ಲಿ ಎಷ್ಟು ವೆಹಿಕಲ್ಸ್ ಇದಾವ ಎಲ್ಲ ವೆಹಿಕಲ್ಸ್. ಸೊ ಎಲ್ಲ ವೆಹಿಕಲ್ಗೂ ನೀವು ಏನಿದೆ ವೆಹಿಕಲ್ ಸ್ಪೆಸಿಫಿಕ್ ಅಂತ ಏನಿಲ್ಲ? ಏನಿಲ್ಲ, ರೀಡಿಂಗ್ಸ್ ಇರುತ್ತೆ. ಪರ್ಟಿಕ್ಯುಲರ್ಲಿ ಇದರಲ್ಲಿ ನಾವು ಗಾಡಿ ಹಾಕಿದಾಗ ರೀಡಿಂಗ್ಸ್ ಬರುತ್ತೆ. ಈ ಗಾಡಿಗೆ ಎಷ್ಟು ರೀಡಿಂಗ್ ಬೇಕು ಅಂತ ಹೇಳಿ ಅದಕ್ಕೆ ತಕ್ಕಂಗೆ ನಾವು ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ತೀವಿ ಸರ್. ಹಾಗೆ ನಾವು ಇಡೀ ವರ್ಲ್ಡಲ್ಲಿ ಯಾವ ಕಾರ್ ಬಂದರೂ ಮಾಡ್ಬೋದು. ರೀಡಿಂಗ್ಸ್ ಚೆನ್ನಾಗಿರುತ್ತೆ, ಎರರ್ಸ್ ಬರಲ್ಲ, ಕಂಪ್ಲೇಂಟ್ಸ್ ಇಲ್ಲ, ಚೆನ್ನಾಗಿದೆ ಸರ್ ಮಿಷನ್. ಸೊ ಇದು ಪರವಾಗಿಲ್ಲ. ಹಂಟರ್ ಇಂಜಿನಿಯರಿಂಗ್ ಕಂಪನಿ ವರ್ಲ್ಡಲ್ಲೇ ನಂಬರ್ 1 ಸರ್. ಈಗ ಇದು ನಮ್ಮ ದಾವಣಗೆರೆಯಲ್ಲಿ ಎಷ್ಟಿದಾವೆ ಸರ್? ಸರ್ ಸುಮಾರು ಈ ಥರದ ಇದೇ ಕಂಪನಿ 3ರಿಂದ 4 ಶಾಪ್ ಇರ್ಬೋದು. ಸೊ 3ರಿಂದ 4 ನಿಮ್ಮದು ಸೇರಿ 3ರಿಂದ 4 ಶಾಪ್. ಒಂದು ಸಪ್ತಗಿರಿ ವೀಲ್ ಅಲೈನ್ಮೆಂಟ್ ಇದೆ, ಅವ್ರು ಬಿಟ್ಟರೆ ವೀಲ್ಸ್ ಅಲೈನ್ಮೆಂಟ್ ಅಂತ. ಓಕೆ ಓಕೆ. ಅದೊಂದು ಮತ್ತೆ PB ರೋಡ್ ಒಬ್ಬರು ಮಾಡಿದಾರಂತೆ, ಅದು ಹೆಸರು ನೆನಪಿಲ್ಲ ಸರ್. ಸುಮಾರು 4 ಇರ್ಬೋದು ಸರ್. ಇದು ಎಷ್ಟು ವರ್ಷ ಆಯ್ತು ಸರ್? 10 ವರ್ಷ ಆಯ್ತು ಸರ್. ಈಗ ನೀವೇನು ಅಮೇರಿಕದಿಂದ ತರಿಸಿದ್ರಿ, ಓಕೆ ಸಂತೋಷ. ಈಗ ನಿಮಗೇನಾದರೂ ಸಮಸ್ಯೆ ಬಂದರೆ, ಈ ಕಂಪ್ನಿದು ಏನಾದರೂ ಸಮಸ್ಯೆ ಬಂದರೆ ಯಾವ ರೀತಿ ಇದನ್ನು ಮಾಡಿಕೊಡ್ತಾರೆ? ಈಗ ಮೊದಲು ಅಂತ ಇದೆ ನೋಡಿ, ಬೆಂಗಳೂರಲ್ಲಿ ಇದ್ದಾರೆ. ಇವರೇ ನಮಗೆಲ್ಲ ಸರ್ವಿಸ್ ಸ್ಪೇರ್ಸ್ ಎಲ್ಲ ಕೊಡೋದು. ಸೊ ಸರ್ವಿಸು ಎಲ್ಲ ಅವರೇ ಕೊಡ್ತಾರೆ. ಸೊ ಏನೋ ಸ್ಪೇರ್ಸ್ಗೆ ಏನು ಪ್ರಾಬ್ಲಮ್ ಇಲ್ಲ, ಅವರೇ ಬರ್ತಾರೆ ಸರ್. ನಾರ್ಮಲಿ ಏನು ಪ್ರಾಬ್ಲಮ್ ಬಂದಿಲ್ಲ, ಇದುವರೆಗೆ ಏನು ಪ್ರಾಬ್ಲಮ್ ಬಂದಿಲ್ಲ. ಓಕೆ. ನಮ್ಗೆ ಕಾರ್ ಥರ ಫಸ್ಟ್ ಸರ್ವಿಸು ಸೆಕೆಂಡ್ ಸರ್ವಿಸ್ ಆ ಥರ ಏನಿಲ್ಲ. ಲೈಫ್ ಲಾಂಗ್ ಮೆಷಿನ್ಸು ಕಡಿಮೆ ರೇಟಿಂಗ್ ಸಿಗುತ್ತೆ. ಅದು ಅಷ್ಟು ಬಾಳಿಕೆ ರೀಡಿಂಗ್ಸ್ ಕಂಪ್ಲೇಂಟ್ಸ್ ಜಾಸ್ತಿ. ಅದು ಇದನ್ನೆಲ್ಲ ಚೆನ್ನಾಗಿದೆ. ಓಕೆ ಓಕೆ ಸರ್. ಇನ್ನು ಮತ್ತೆ ನಿಮ್ಮ ಟೈರ್ ಎಲ್ಲ ಯಾವ್ಯಾವ ಕಂಪ್ನಿ ಇದೆ ಸ್ವಲ್ಪ ಹೇಳಿ ಸರ್. ಸರ್ ಈಗ ಟೈರ್ಸ್ ಎಲ್ಲ ಇಟ್ಟಿದ್ದೀರಿ, ಯಾವ್ಯಾವ ಬ್ರ್ಯಾಂಡ್ ಟೈರ್ಸ್ ಇದಾವೆ ಸರ್ ಸ್ವಲ್ಪ ಹೇಳಿ ಸರ್. ಈಗ MRF, ಹಾಂ ಹಾಂ ಆಲ್ ಬ್ರ್ಯಾಂಡ್ ಇದೆ ಸರ್. ಯಾವುದು ಇದರಲ್ಲಿ ಬೆಸ್ಟ್ ಬ್ರ್ಯಾಂಡ್ ಅಂತ ಸರ್ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ? ಅವರ ಬಜೆಟ್ ಮೇಲೆ ಡಿಪೆಂಡ್ ಆಗುತ್ತೆ. ಹಾಂ ಹಾಂ, ಬಜೆಟ್ ಮೇಲೆ ಡಿಪೆಂಡ್ ಆಗುತ್ತೆ. ಕಡಿಮೆ ಬಜೆಟ್ ಇದೆ, ಹೈ ಬಜೆಟ್. ಈಗ ಒಂದು ಸಲ ಟೈರ್ ಹಾಕ್ಸಿ ಮತ್ತೆ ಚೇಂಜ್ ಮಾಡಬೇಕಂದ್ರೆ ಎಷ್ಟು ಸಾವಿರ ಕಿಲೋಮೀಟರ್ ಓಡಿರ್ಬೇಕು ಸರ್? ಒಂದು 40,000 ರಿಂದ 60,000. 40,000 ರಿಂದ 60,000 ಆದರೆ ಟೈರ್ ಚೇಂಜ್ ಮಾಡಬೇಕು. ಸೊ
ಸೊ ಎಲ್ಲನೂ ಒಟ್ಟಿಗೆ ಚೇಂಜ್ ಮಾಡೋದು ಬೆಟ್ರಾ ಅಥವಾ ಒಂದೊಂದು ಚೇಂಜ್ ಮಾಡೋದು ಬೆಟ್ರಾ ಸರ್? ಡಿಪೆಂಡ್ಸ್ ಸರ್, ಕಸ್ಟಮರ್ಗೆ ಅನುಕೂಲ ತಕ್ಕಂತೆ. ಅಲ್ಲ ಗಾಡಿ ಥರ, ಗಾಡಿ ಹೇಳೋದಾದ್ರೆ ನಾರ್ಮಲಿ 2 ಇಲ್ಲ 4 ಮಾಡ್ತಾರೆ. ಟೂ ವೀಲರ್ ಅಂದರೆ ಸಿಂಗಲ್ ಮಾಡ್ಬೋದು, ಡಬಲು ಮಾಡ್ಬೋದು. ಸೊ ಒಟ್ಟಾರೆಯಾಗಿ ಚೆನ್ನಾಗಿ ನಡೀಲಿ ಸರ್. ನಾವು ಇಂಡಿಪೆಂಡೆಂಟ್ ಡೇ ದಿನ ತಗೊಂಡಿದ್ದೀವಿ. ಮುಂದಿನ ಇಂಡಿಪೆಂಡೆಂಟ್ ಡೇ ದಿನ ಇದು ದೊಡ್ಡ ಮಳಿಗೆ ಆಗಲಿ ಅಂತೇಳಿ ನನ್ನ ಯೂಟ್ಯೂಬ್ ಚಾನಲ್ನಿಂದ ನಿಮಗೆ ನನ್ನ ಹಾರೈಕೆ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಒಳ್ಳೇದಾಗಲಿ ಸರ್. ಟೂ ವೀಲರ್ ಬ್ಯಾಲೆನ್ಸಿಂಗ್ ಅಂತ ಹೇಳಿ ಇದು ಟೂ ವೀಲರ್ ಬ್ಯಾಲೆನ್ಸಿಂಗ್. ನೀವು 4 ವೀಲರ್ ಬ್ಯಾಲೆನ್ಸಿಂಗ್ ಹೇಳಿರ್ತೀರ, ನೋಡಿರ್ತೀರಾ. ಹಾಂ ಸರ್. ಟೂ ವೀಲರ್ ಬ್ಯಾಲೆನ್ಸಿಂಗ್ ಬಂದ್ಬಿಟ್ಟು ಬೆಂಗಳೂರಲ್ಲಿ ಬಿಟ್ಟರೆ ನಮ್ದು ಇದೆ ದಾವಣಗೆರೆಗೆ. ಬೆಂಗಳೂರಲ್ಲಿ ಬಿಟ್ಟರೆ ದಾವಣಗೆರೆ ನಿಮ್ದು ಒಂದೇ ಇರೋದು. ಸೊ ಎಲ್ಲೂ ಟೂ ವೀಲರ್ ಬ್ಯಾಲೆನ್ಸಿಂಗ್ ಇಲ್ಲ. ಬ್ಯಾಲೆನ್ಸಿಂಗ್ ಇಲ್ಲ ಸರ್. ಮತ್ತೆ ಇಷ್ಟೊಂದು ಟೂ ವೀಲರ್ಸ್ ಇದಾರಲ್ಲ, ಹೆಂಗ್ ಓಡಿಸ್ತಿರ್ತಾರೆ ಸರ್? ನಾರ್ಮಲಿ ಜನಕ್ಕೆ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ. ಹೈಯರ್ ಎಂಡ್ ವೆಹಿಕಲ್ ಇಟ್ಟವರಿಗೆ ಒಂದು ಸ್ವಲ್ಪ ಗೊತ್ತಿರುತ್ತೆ ಅದ್ರ ಬಗ್ಗೆ. ಟೂ ವೀಲರ್ KTM ಇದೆ, ಹೈಯರ್ ಎಂಡ್ 250, 350, 650 ಬೈಕ್ ಇಟ್ಟವ್ರಿಗೆ ಒಂದು ಸ್ವಲ್ಪ ಅದ್ರ ಬಗ್ಗೆ ನಾಲೆಡ್ಜ್ ಇರುತ್ತೆ ಸರ್. ಅವ್ರು ಗೊತ್ತಿರೋರು ಬರ್ತಾ ಇದ್ದಾರೆ. KTM ಬೈಕು, ಹೈಯರ್ ಎಂಡ್ ಬೈಕ್ ಇಟ್ಟವ್ರು ಬರ್ತಾ ಇದ್ದಾರೆ. ಅದು ಭಾಳ ರೇರ್, ಇದು ಕಡಿಮೆ. ಸೊ ಈಗ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಜನರಲ್ ಆಗಿ ಯಾವುದೇ ಬೈಕ್ ಇರಲಿ ಅವರು ಕೂಡ ಈ ತರ ಅಲೈನ್ಮೆಂಟ್ ಮಾಡಿಸ್ಕೊಂಡ್ರೆ ಒಳ್ಳೇದು ಅಂತ ಹೇಳ್ತೀವಿ. ಬ್ಯಾಲೆನ್ಸಿಂಗ್ ಮಾಡಿದ್ರೆ ಬೆಟರ್. ನೀವು ವೈಬ್ಲಿಂಗ್, ಸೊ ಗಾಡಿ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ, ಮೈಲೇಜ್ ಚೆನ್ನಾಗಿರುತ್ತೆ. ಮೇನ್ ನಿಮಗೆ ವೈಬ್ಲಿಂಗ್ ಅವಾಯ್ಡ್ ಆಗುತ್ತೆ. 150, 200 ಹೋಗ್ತಿರ್ತಾರಲ್ಲ, ಗಾಡಿ ಶೇಕ್ ಆಗುತ್ತೆ, ಅವಾಗ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅದನ್ನ ಅವಾಯ್ಡ್ ಮಾಡೋಕ್ಕೆ ಬ್ಯಾಲೆನ್ಸಿಂಗ್ ಮಾಡ್ತೀವಿ ಸರ್. ಓಕೆ. ಇದನ್ನು ಕೂಡ ಅಮೆರಿಕ ಸರ್? ಇಲ್ಲ, ಇದು ನಮ್ಮ ಇಂಡಿಯಾ ಸರ್. ಇಂಡಿಯಾದ ಕೊಯಮತ್ತೂರು. ತಮಿಳ್ನಾಡು. ಇದು ಇಂಡಿಯಾ ಸರ್. ಓಕೆ. ಇನ್ನೇನಿದೆ ಸರ್ ಹೊಸ ಏನೇನೋ ತೋರಿಸ್ತಾ ಇದ್ದೀರಿ ನನಗೆ? ಇದು ಬಿಟ್ಟರೆ ಇದು ನಾರ್ಮಲ್ ಸರ್, ಕಾರಿಂದು ಇದು ಕಾರ್ ಇದು ಸರ್ ಬ್ಯಾಲೆನ್ಸಿಂಗ್, ಕಾರ್ ಬ್ಯಾಲೆನ್ಸಿಂಗ್. ಇದರಲ್ಲಿ ಏನೇನೋ ವೆಯ್ಟ್ ಹಾಕ್ತಾರೆ ಸರ್? ಅದು ಡಿಪೆಂಡ್ ಅಪಾನ್ ವೆಹಿಕಲ್ ಮೇಲೆ. ನಾರ್ಮಲ್ ಗಾಡಿ ಇದ್ರೆ ಈ ತರ ನಾರ್ಮಲ್ ವೇಟ್ಸ್ ಹಾಕ್ತಾರೆ. ಅದು ಬಿಟ್ಟು ಸ್ಟಿಕ್ಕರ್ ವೇಟ್ಸ್, ಮ್ಯಾಗ್ ವೀಲ್. ಅದೇನು ಸರ್ ಸ್ಟಿಕ್ಕರ್ ವೆಯ್ಟ್ ಅಂದ್ರೆ? ಇದು ಅಲ್ಯೂಮಿನಿಯಂ ಬರುತ್ತೆ. ಇದು ಸ್ಟಿಕ್ಕರ್ ವೇಟ್ಸ್, ಮ್ಯಾಗ್ ವೀಲಿಗೆಲ್ಲ ಇದನ್ನ ಹಾಕೋದು. ಮ್ಯಾಗ್ ವೀಲಿಗೆ ಇದನ್ನ ಹಾಕ್ತೀರಾ? ನಾರ್ಮಲ್ ಹಾಕಕ್ಕೆ ಬರಲ್ಲ, ಮ್ಯಾಗ್ ವೀಲ್ ಹಾಳಾಗುತ್ತೆ. ಇದು ಒಳಗಡೆ ಸ್ಟಿಕ್ಕರ್ ವೇಟ್ಸ್ ಹಾಕ್ತೀವಿ. ಓಕೆ. ಅದೇನು ಸ್ಟಿಕ್ಕರ್ ಬಿಚ್ಕೊಳ್ಳಲ್ಲ ಸರ್? ಅದು ನೀವೇ ತೆಗಿಬೇಕಾ? ಅಷ್ಟು ಟೈಟ್ ಇರುತ್ತೆ. ಇದು ನಾವೇ ತೆಗಿಬೇಕು. ಸರ್ ಇದೇನು ಸರ್ ಇದು? ಎಮಿಷನ್ ಟೆಸ್ಟಿಂಗ್ ಮಷಿನ್ ಸರ್. ಎಮಿಷನ್ ಟೆಸ್ಟಿಂಗ್ ಮಷಿನ್ ಇದು? ಡೀಸೆಲ್ ಎಮಿಷನ್ ಮಾಡ್ಕೊಡ್ತೀವಿ. ಎಕ್ಸಾಂಪಲ್ ಈ ತರ ಬರುತ್ತೆ. ಈಗ ಹೊಸ ಫಾರ್ಮ್ಯಾಟ್. ಈ ತರ ಎಮಿಷನ್ ಟೆಸ್ಟ್ ಮಾಡಿದ್ಮೇಲೆ ಇದು ಎಷ್ಟು ತಿಂಗಳು ವ್ಯಾಲಿಡಿಟಿ ಇರುತ್ತೆ ಸರ್? ಇದು 6 ಮಂತ್ಸ್ ಇರುತ್ತೆ. 6 ಮಂತ್ ವ್ಯಾಲಿಡಿಟಿ ಇರುತ್ತೆ. ಪರಿವಾಹನಲ್ಲಿ ಅಪ್ಡೇಟ್ ಆಗುತ್ತೆ ಸರ್. ಎಲ್ಲ ಪರಿವಾಹನಲ್ಲಿ ಬರುತ್ತೆ. ಈಗ ಫಸ್ಟ್ ಬರ್ತಿದ್ದಿಲ್ಲ, ಎಲ್ಲ ಅಪ್ಡೇಟ್ ಆಗಿ ಬರ್ತಾ ಇದೆ ಮೆಸೇಜ್. ಓಕೆ. ವಾಯು ತಪಾಸಣಾ ಕೇಂದ್ರ. ಸೊ ಇದಕ್ಕೆ ನೀವು ಈ ತರ ತಪಾಸಣಾ ಕೇಂದ್ರ ಅಂತ ಮಾಡ್ತೀರಲ್ಲ, ಇದನ್ನೇನು ಗೌರ್ಮೆಂಟ್ ಇಂದ ಲೈಸೆನ್ಸ್ ತಗೋತೀರಾ? ಲೈಸೆನ್ಸ್ ಇರುತ್ತಾ? ಅಪ್ರೂವಲ್ ತಗೊಂಡು ಚೆಕ್ ಮಾಡಿ ಕೊಡ್ತಾರೆ ಸರ್. ಚೆಕ್ ಮಾಡಿ ಕೊಡ್ತಾರೆ. ಓಕೆ. ಇದರಲ್ಲಿ ಅಕ್ಯುರೇಟ್ ತೋರಿಸುತ್ತಾ ಸರ್? ಏನು ಪ್ರಾಬ್ಲಮ್ ಇರಲ್ಲ? ಎಕ್ಸಾಕ್ಟ್ ಆಗಿ ತೋರಿಸುತ್ತೆ. ರೀಡಿಂಗ್ಸ್ ಎಲ್ಲ ಪ್ರಿಂಟ್ ಆಗಿ ಬರುತ್ತೆ. ರೀಡಿಂಗ್ಸ್ ಎಲ್ಲ ಪ್ರಿಂಟ್ ಆಗಿ ಬರುತ್ತೆ. ಈಗ ಎಲ್ಲ ಕಡೆ ಇಟ್ಕೊಂಡಿರ್ತಾರ, ಅದಕ್ಕೆ ನಾನು ಕೇಳಿದೆ ಗೌರ್ಮೆಂಟ್ ಅಥವಾ ಹೆಂಗೆ ಇದೇನು? ಬೇರೆ ಯಾರು ಮಾಡಂಗಿಲ್ಲ. ಸೊ ನೀವು ಅವರಿಂದ ಪರ್ಮಿಷನ್ ತಗೋಬೇಕು. ಸೊ ಈಗ ಎಷ್ಟು ವರ್ಷಕ್ಕೊಮ್ಮೆ ಮತ್ತೆ ಇದು ರಿನ್ಯೂವಲ್ ಆಗಿ? ಅಲ್ಲಲ್ಲ, ಗಾಡಿಗೆ 6 ಮಂತ್ ಆಯ್ತು. ನಿಮ್ಮ ಇದಕ್ಕೆ ಎಕ್ವಿಪ್ಮೆಂಟ್ಸ್ಗೆ 4 ಇಯರ್ಸ್ ತನಕ ನಿಮಗೆ ಪರ್ಮಿಷನ್ ಇರುತ್ತೆ. ಮತ್ತೆ ನೀವು ಪರ್ಮಿಷನ್ ತಗೋಬೇಕು. ಓಕೆ. ಮಾಡ್ತೀರಿ. ತುಂಬ ವಿಷಯ ನಾನು ತಿಳ್ಕೊಂಡೆ ಸರ್. ಹಂಗೆ ನಮ್ಮ ಗ್ರಾಹಕರಿಗೆ ನೋಡಿ, ನಾವು ಹೋಗ್ತೀವಿ ವೀಲ್ ಅಲೈನ್ಮೆಂಟು ಮತ್ತೆ ಏನೇನೋ ಮಾಡ್ಕೊಂಡು ಬರ್ತೀವಿ, ಬಟ್ ವಿಷಯ ಗೊತ್ತಿರಲ್ಲ. ನಾವು ಯಾವ ಕಂಪ್ನಿದು ವೀಲ್ ಅಲೈನ್ಮೆಂಟ್ ಮಾಡ್ತಾ ಇದ್ದೀವಿ ಅಂತ ಏನೂ ಗೊತ್ತಿಲ್ಲ. ನೋಡಿ ಸರ್ ಹೇಳಿದ್ರು ನನಗೆ ಅಮೇರಿಕಾ ಬೇಸ್ಡ್ ಕಂಪ್ನಿ ಅಂತ ಹೇಳಿದ್ರು. ಎಲ್ಲ ಕಾರಿಗೂ ಕೂಡ ಅನುಕೂಲ ಆಗುತ್ತೆ ಅಂತೇಳಿ ಕೂಡ ಮಾಹಿತಿ ಕೊಟ್ಟರು. ಸೊ ಸಾಕಷ್ಟು ವಿಷಯ ನಮಗೆ ಗೊತ್ತಿರಲ್ಲ ಸ್ನೇಹಿತರೆ. ತಮ್ಮ ಕಾರ್ ಆಗಲಿ ಬೈಕ್ ಆಗಲಿ ಏನೇ ತಗೊಂಡ್ರು ಕೂಡ ದಯವಿಟ್ಟು ಇಲ್ಲಿ ದುರ್ಗಾಂಬಿಕಾ ತಪಾಸಣಾ ಕೇಂದ್ರ ಅಂತಿದೆ, ದುರ್ಗಾಂಬಿಕಾ ವೀಲ್ ಅಲೈನ್ಮೆಂಟ್ ಅಂತಿದೆ. ಇದು ಮಾಗ್ನೂರ್ ಬಸಪ್ಪ ಪೆಟ್ರೋಲ್ ಬಂಕ್ ಬ್ಯಾಕ್ ಸೈಡ್ ಇದೆ. ಇಲ್ಲ ಅಂದರೆ ನಿಮಗೆ ಸೆಂಟ್ ಜಾನ್ ಸ್ಕೂಲಿಗೆ ಹೋಗೋ ರೋಡಲ್ಲೇ ಇದೆ. ಸೊ ದಯವಿಟ್ಟು ತಮ್ಮ ಫೋನ್ ನಂಬರ್ ಹೇಳಿ ಸರ್. 8792 556 999. ಸರ್ದು ಫೋನ್ ನಂಬರ್ ಕೂಡ ಹೇಳಿದ್ದಾರೆ. ದಯವಿಟ್ಟು ಬನ್ನಿ, ಒಳ್ಳೆ ಕೋಆಪ್ರೇಟ್ ಮಾಡ್ತಾರೆ. ಸೊ ಹುಡುಗರು ಕೂಡ ಅಷ್ಟೇ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ತಮ್ಮ ಹೆಸರೇನಪ್ಪ? ಏನು ಎಕ್ಸ್ಪರ್ಟ್ ಇದೆಯಪ್ಪ ನೀನು? 3 ವರ್ಷ. ಅಲ್ಲ, ಎಕ್ಸ್ಪರ್ಟ್ ಯಾವುದ್ರಲ್ಲಿದೆಯಾ? ಅಲೈನ್ಮೆಂಟಲ್ಲಿ ನೀನು ಎಕ್ಸ್ಪರ್ಟ್ ಇದೆಯಾ ನೀನು? ಅಬ್ಬು, ನೀನು ಯಾವುದ್ರಲ್ಲಿ ಎಕ್ಸ್ಪರ್ಟ್ ಇದೆಯಾ? ಎಮಿಷನ್ ಟೆಸ್ಟು, ಟೈರ್ ಫಿಟ್ಟಿಂಗ್ ಎಲ್ಲ ನಿನ್ನ ಕೆಲಸ. ಸೊ ಮೇಜರ್ ವರ್ಕ್ ಯಾರು ಇಲ್ಲಿ ಮಾಡೋದು? ರಜಾ ಮಾಡಿದಾರಾ? ಸೊ ನೀವು ಯಾವತ್ತು ರಜಾ ಮಾಡ್ತೀರಿ ನೀವು ಜನರಲ್? ವಾರದಲ್ಲಿ ರಜಾನೇ ಇಲ್ಲ ನಿಮ್ಮದು? ಭಾನುವಾರ ಮಾತ್ರ ರಜಾ ಮಾಡ್ತೀರಿ. ಓಕೆ, ಒಳ್ಳೇದಾಗಲಿ ಸರ್. ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ರೆ ಅನಿಸುತ್ತೆ. ಕಾರ್ ಮೇಂಟೆನೆನ್ಸ್ ಮಾಡೋದಾಗಲಿ ಅಥವಾ ವೆಹಿಕಲ್ ಮೇಂಟೆನೆನ್ಸ್ ಮಾಡೋದಾಗಲಿ ಅಷ್ಟು ಸುಲಭದ ಕೆಲಸ ಅಲ್ಲ ಸ್ನೇಹಿತರೆ. ನಾನು 2013ರಲ್ಲಿ ನನ್ನ ಒಂದು ವೆಹಿಕಲನ್ನು ತಗೊಂಡಿದ್ದು. ಇದುವರೆಗೂ ಕೂಡ ಸುಮಾರು 13 ವರ್ಷ ಆಯಿತು. ಸ್ಟಿಲ್ ಐ ಆಮ್ ಮೇಂಟೈನಿಂಗ್ ದ ವೆಹಿಕಲ್. ಭಾಳ ಚೆನ್ನಾಗಿದೆ, ಅದರ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ. ಅದಕ್ಕೆ ಕಾಲಕ್ಕೆ ಬ್ಯಾಲೆನ್ಸಿಂಗ್ ಆಗಲಿ, ಅಲೈನ್ಮೆಂಟ್ ಆಗಲಿ, ಟೈರ್ ಚೇಂಜಸ್ ಆಗಲಿ ಅಥವಾ ಆಯಿಲ್ ಈ ಥರ ಎಲ್ಲನೂ ನೋಡಿಕೊಂಡ್ರೆ ಭಾಳ ಚೆನ್ನಾಗಿರುತ್ತೆ ಅಂತೇಳಿ ಹೇಳಿ